ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪೊಟ್ಯಾಟೋ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು Jan 7th. ಟೈಮು ಎಷ್ಟಾಗಿದೆ? 7:52 ಆಗಿದೆ. 7 o'clock ಹೊರಡ್ತೀನಿ ಅಂದೆ, ಲೇಟ್ ಆಯಿತು. ಎಲ್ಲಿ ಅಂತ ಹೇಳಿದರೆ, ಇವತ್ತು ನನ್ನ ಫ್ರೆಂಡ್ ಸ್ನೇಹದು ಬರ್ಡೇ. ಸೊ ಹಾಗಾಗಿ ಸರ್ಪ್ರೈಸ್ ನಾನು ಕೊಡೋಣ ಅಂತ ಇದ್ದೀನಿ. ಬಟ್ ಸ್ಟಿಲ್ ಅವಳು ಇಲ್ಲ, ನೀನು ಬರ್ತೀಯ ಸುಮ್ಮನಿರು ಅಂತ ಹೇಳ್ತಾ ಇದ್ದಾಳೆ. ಬಟ್ ನಾನು ಅವಳಿಗೆ ಹೇಳಿದ್ದೀನಿ, ಇಲ್ಲ ನನಗೆ ಇವತ್ತು ಮೇಕಪ್ ಆರ್ಡ್ರ್ ಇದೆ, ಸಾಯಂಕಾಲ ನಾನು ಮೇಕಪ್ ಆರ್ಡ್ರಿಗೆ ಹೋಗ್ತಾ ಇದ್ದೀನಿ, ನಾಳೆನೂ ಇದೆ. ಸೊ ನಾನು ಸಂಡೇ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೀನಿ. ಬಟ್ ಗೊತ್ತಿಲ್ಲ ಏನಂತಾಳೆ ಅಂತ. ಬಟ್ ಆಲ್ರೆಡಿ 8 ಆಗಿದೆ ಅಲ್ಲ, ಇನ್ನೂ ಹೋಗದೆ ಇರೋದು ನೋಡಿಕೊಂಡು ಬಂದಿಲ್ಲ ಅಂತ ಹೇಳಬಹುದು. ಸೊ ಹಾಗಾಗಿ ಸರ್ಪ್ರೈಸ್ ಕೊಡೋಣ ಅವಳಿಗೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಹೊರಟಿದ್ದೀವಿ ಮನೆಯಿಂದ. ಶಾಪ್ ಹತ್ರ ಹೋಗಿ, ಬುಟಿಕ್ ಹತ್ರ ಹೋಗಿ ತಂಗಿಗೆ ಪಿಕ್ ಮಾಡಿಕೊಂಡು ಅಲ್ಲಿಂದ ಕೇಕು ಮತ್ತು ಗಿಫ್ಟ್ ತಗೊಂಡು ಹೊರಡ್ತೀವಿ. ಲೆಟ್ಸ್ ಗೋ. ಸುಷ್ಮಿತಾ ಬಂದಿಲ್ಲ. ಸುಷ್ಮಿತಾನಿಗೆ ಪಿಕ್ ಮಾಡಿದ್ವಿ, ಈಗ ಹೊರಡೋದು. ನಾವು 3 ಜನ ಹೋಗ್ತಾ ಇದ್ವಿ, ಅಮಿತ್, ನಾನು, ಸುಷ್ಮಿತಾ. ಸುಮ್ಮನೆ ವಿಡಿಯೋ ಮಾಡಿ ಇಟ್ಕೊಳ್ಳೋದು, ಮಾಡೋದೇನೂ ಇಲ್ಲ ಅಷ್ಟೇ. ಇಲ್ಲ, ಈಗ ಹೋಗ್ತೀನಿ. ಅದು ನಿರ್ಮಲಂದು ಇದ್ರಿಂದು ಮೆಟರ್ನಿಟಿ ಫೋಟೋ ಶೂಟ್. ಇನ್ಯಾವ್ದಿದೆ? ಯಾವ್ದೂ ಇಲ್ಲ, ಅದ್ ಹಾಕಿದೀನಿ. ಅದು ಒಂದೆರಡು ವಿಡಿಯೋ ಮಾತ್ರ ಇತ್ತು, ಪೆಂಡಿಂಗ್ ಹಾಕ್ಬೇಕಿತ್ತು, ಹಾಕಿಲ್ಲ. ಸ್ಮಿತಾ, ಎಲ್ಲಿದಿ? ಕಾಣಿಸ್ತಾನೂ ಇಲ್ಲ. ನಿನ್ಕಿಂತ ಬೆಳ್ಳಗಿದ್ದೀನ ನಾನು. ನನ್ಕಿಂತ ಅವಳೇ ಬೆಳ್ಳಗಿರೋದು. ಆಕ್ಚುಲಿ ಎಂತ ಗೊತ್ತಾ, ನೀನ್ ಅವತ್ತು ನನ್ಗೆ ಎಲ್ಲಿ KFC ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಆಕ್ಚುಲಿ KFC ನನ್ನನ್ನು ಕರಿತಾ ಇದೆ, ನಿಶ್ಮಿತಾ ಅಂತ ಹೇಳ್ಕೊಂಡು. KFC ಕರ್ಕೊಂಡು ಹೋಗ್ತೀನಿ ಅಂತ KFC ಕರ್ಕೊಂಡು ಹೋಗಿಲ್ಲಲ್ಲ. ಯಾವಾಗ ಹೋಗೋದು KFCಗೆ? ಅಮಿತ್ ಅಂತೂ ನಿಜ ಕರ್ಕೊಂಡು ಹೋಗಲ್ಲ, ನನ್ಗೆ ಗೊತ್ತಿರೋದೇ ವಿಷಯ. ನಾನು ಹೋಗೋಣ ಇವತ್ತೇ ಬುಧವಾರ, ಇನ್ನು 1 ವಾರ ಕಾಯ್ಬೇಕಾ? ಆಗಲ್ಲಪ್ಪ ದೇವ್ರೆ. ನಾಳೆ ಆದ್ರೆ ಹೋಗೋಣ. 1 ವಾರ ನಾಳೆ ಪಕ್ಕ 8 ಗಂಟೆಗೆ ಬಾ ನನ್ನ ಶಾಪ್ ಹತ್ರ. ಅದಕ್ಕಿಂತ ಮುಂಚೆ ನಾನು ಕ್ಲೋಸ್ ಮಾಡಲ್ಲ. ಓಕೆ ಡನ್. ಅಮಿತಾ, ನೀ ಬರ್ತೀಯಾ? ಬರಲ್ಲ? ಸರಿ, ಅಮಿತ್ ಅವ್ರು ಬರಲ್ಲ. ಪಾರ್ಸಲ್ ತಕೊಂಡ್ಬರೋಣ. ಹಾ ಸರಿ, ಬೌಜಿಗೆ ಮತ್ತೆ ಸುನಿ ಅಣ್ಣನ್ಗೆ ಪಾರ್ಸೆಲ್ ತಕೊಂಡ್ ಬರೋಣ. ನಾನು ನೀನು ಚಂದ ಮಾಡ್ಕೊಂಡು ಕ್ರಿಸ್ಪಿ ತಿಂದು ಪೆಪ್ಸಿ ಎಲ್ಲ ಕುಡ್ದು ಬರೋಣ, ಆಯ್ತಾ? ನಂಗೆ ಈಗ್ಲೇ ಬಾಯಲ್ಲಿ ನೀರು ಬರ್ತದೆ. ನಿಂಗೂ ಬರ್ತಿದ್ಯಲ್ಲ? ಇಲ್ಲಪ್ಪ, ಅಷ್ಟು ನಿಂತರ ನಂಗೆ ಸಖತ್ ಕ್ರೇಜ್ ಇದೆ. ಬಟ್ ಏನಾಗೋದು ಗೊತ್ತಾ, KFCಗೆ ಹೋಗೋದು ಚೆನ್ನಾಗಿ ತಿಂತೀನಿ. ಬಟ್ ಅವಾಗ ಏನ್ ಅನ್ಸುತ್ತೆ ಗೊತ್ತಾ, ಶಪ್ಪ ಮುಖಕ್ಕೆ ಹೊಡೆದಂಗೆ ಆಗಿರುತ್ತೆ ಅದು ತಿಂದು. ಇನ್ನೊಂದು 6 ತಿಂಗಳು 7 ತಿಂಗಳು ಹೋಗೋದೇ ಬೇಡ, ತಿನ್ನೋದೇ ಬೇಡ ಅಂತ ಅನ್ಸುತ್ತೆ, ಆಯ್ತಾ? ಆಮೇಲೆ ಹಂಗೆ ಫೀಲ್ ಆಗುತ್ತೆ. ಆಮೇಲೆ ಮತ್ತೆ ಪುನಃ ಯಾವಾಗ KFC ಅಂತ ಹೇಳ್ಕೊಂಡು ಅಂತ. ನಾಳೆ ಹೋಗೋಣ ಆಯ್ತಾ? ಪಕ್ಕ. ಸೊ ನಾವು ಕೇಕ್ ತಗೊಳ್ಳೋಣ ಅಂತ ಹೇಳ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿಯಲ್ಲಿ ಜಸ್ಟ್ ಕೇಕ್ಸ್ ಅಂತ ಇದೆ, ಅಲ್ಲಿ ಬಂದ್ವಿ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದರೆ ತುಂಬ ಫ್ಲೇವರ್ಸಿಂದು ತುಂಬ ಕಲೆಕ್ಷನ್ಸ್ ಇರುತ್ತೆ ನಮಗೆ ತಗೊಳ್ಳೋಕ್ಕೆ. ಸೊ ಹಾಗಾಗಿ ಇಲ್ಲಿ ನಾವು ಕೇಕ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಇದು ಆ್ಯಕ್ಚುಲಿ ನನಗೆ ಅಮಿತ್ ನನ್ನ ಬರ್ಡೇಗೆ ಅಂತ ಹೇಳಿ ಕರ್ಕೊಂಡೋಗಿದ್ರು. ಸೊ ಅಲ್ಲಿಂದ ನನಗೆ ಇಷ್ಟ ಆಗಿ ನಾನು ಯಾವಾಗ್ಲೂ ಯಾರ ಬರ್ಡೇ ಇರಲಿ ಅಥವಾ ಏನೇ ಇರಲಿ ಇಲ್ಲೇ ಬರ್ತೀನಿ. ಸೊ ಹಾಗಾಗಿ ನೀವು ಒಂದ್ಸತಿ ವಿಸಿಟ್ ಮಾಡಿ, ಎಲ್ಲಾದರೂ ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಆ ಕಡೆ ಇದ್ದರೆ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನಾವು ಕೂಡ ಅಲ್ಲಿ ಕೇಕ್ನ ತಗೊಂಡು ತಿಂದ್ವಿ. ಎಲ್ಲ ತಿಂದಾದ್ಮೇಲೆ ನೆನಪಾಯ್ತು ವಿಡಿಯೋ ತೆಗ್ದಿಲ್ಲ ಅಂತ. ಚೆನ್ನಾಗಿದೆಯಾ? ಲೋಟಸ್ ಬಿಸ್ಕೋ ಚೆನ್ನಾಗಿದೆಯಾ? ನಿಂಗೆ ಚೆನ್ನಾಗಿದೆಯಾ ಅಂತ ಕೇಳಿದ್ದು ನಾನು. ಇಲ್ಲಿ ಪ್ರತಿಯೊಂದು ಚೆನ್ನಾಗಿದೆ, ಕಮ್ಮಿ ರೇಟ್ ಇದೆ ನೋಡಿ, ತುಂಬಾ ಕಮ್ಮಿ. ನನಗೆ ಹೊಟ್ಟೆ ಹಸಿತಾ ಇದೆ. ಇಷ್ಟು ಸ್ವೀಟ್ ತಿಂದ್ರೆ ವಾಕಿಂಗ್ ಮಾಡಿರೋದು ಹೋಗುತ್ತೆ. ಅದು ನಿನ್ ತಪ್ಪು, ನಾನಲ್ಲ. ವಾಕಿಂಗ್ ಮಾಡ್ತಿರೋಳು ನೀನು, ನಾನಲ್ಲ. ಹೆಂಗಿದೆ? ಓಡು ಬೇಗ. ಹೆಂಗ್ ಓಡ್ತಿ ಅಂದ್ರೆ ಎಲ್ಲರೂ ತಿರುಗಿ ನೋಡ್ಬೇಕು ನೀನನ್ನ. ಓಡು
ಓಡು ಓಡು ಓಡು. ನನಗೆ ಕೊಟ್ಟಿದ್ಯಾ ಅದನ್ನ? ತಕೊಂಡ ನಿಶ್ಮಿತಾ ತಕೊಂಡೆ. ಒಂದ್ 3 ದಿನದಿಂದ ಹುಡುಕ್ತಿದ್ದಾಳೆ ಒಂದ್ ಗಿಫ್ಟಿಗೆ. ಏನಾಗಿದೆ ಗೊತ್ತಾ, ಆಕ್ಚುಲಿ ಈ ನ್ಯೂ ಇಯರ್ ಸೇಲ್ ಎಲ್ಲ ನಡೀತಲ್ವಾ, ಕ್ರಿಸ್ಮಸ್ ನ್ಯೂ ಇಯರ್ದಲ್ಲ, ಹಾಗಾಗಿ ಆಲ್ಮೋಸ್ಟ್ ಎಲ್ಲ ನೋಡಿದ್ ಯಾವ್ದು ಇಷ್ಟ ಆಗ್ತಾ ಇಲ್ಲ ನನಗೆ. ಬಟ್ಟೆ ಅಂತೂ ಅವಳು ಮಂತ್ಲಿ ಶಾಪಿಂಗ್ ಮಾಡ್ತಾಳೆ. ಸೊ ಹಾಗಾಗಿ ಬಟ್ಟೆ ನನಗೆ ನಿಜವಾಗ್ಲೂ ಲಿಟ್ರಲಿ ಅಲ್ಲಿರೋ ಬಟ್ಟೆಗಳಲ್ಲಿ ಯಾವ್ದು ಇಷ್ಟ ಆಗಿರ್ಲಿಲ್ಲ. ಹಾಗಾಗಿ ವೆನಿಟಿ ಬ್ಯಾಗ್ ಆತರ ಏನಾದ್ರು ಹುಡುಕ್ತಿದ್ದೆ. ಆಕ್ಚುಲಿ ನಾನು ಬೇಬಿ ಮದರ್ ಕ್ಯಾರಿ ಬ್ಯಾಗ್ ಇರುತ್ತೆ ಗೊತ್ತಾ, ಆತರ ಹುಡುಕ್ದೆ, ಬಟ್ ಅದು ಸಿಕ್ಕಿಲ್ಲ. ಸೊ ನಾನು ಅಟ್ಲೀಸ್ಟ್ ಮುಂಚೆ ಆದ್ರೂ ಬುಕ್ ಮಾಡ್ಬೇಕಿತ್ತು, ನನ್ಗೆ ಅದನ್ನು ತಲೆಗೆ ಬಂದಿಲ್ಲ. ನಂದು ಯಾವಾಗ್ಲೂ ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲೇ ಆಗೋದು. ಅದು ಇಂಪಾರ್ಟೆಂಟ್. ಯಾವಾಗ್ಲೂ ಲಾಸ್ಟ್ ಮೂಮೆಂಟ್ ಅಲ್ಲೇ ನಾನೆಲ್ಲ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಇರ್ಲಿ ಅಂತ ಹೇಳ್ಕೊಂಡು ಮತ್ ಲಾಸ್ಟಿಗೆ ಇದು ತಕೊಂಡೆ. ಚೆನ್ನಾಗಿದೆ. ಅವಳಿಗೆ ಈ ತರ ಬ್ಯಾಗ್ ಮೇಲೆ, ಹ್ಯಾಂಡ್ ಬ್ಯಾಗ್ಸ್ ಮೇಲೆಲ್ಲ ತುಂಬಾ ಇದಿದೆ, ಕ್ರೇಜ್ ಇದೆ ಸ್ನೇಹನ್ಗೆ. ಅವಳ ಹತ್ರ ತುಂಬಾ ಬ್ಯಾಗ್ಗಳಿದಾವೆ ಆಲ್ಮೋಸ್ಟ್. ಸೊ ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಅವಳಿಗೆ ಇಷ್ಟ ಆಗುತ್ತೆ ಇಲ್ಲಲ್ಲ, ಇಷ್ಟ ಆಗುತ್ತೆ. ಗಿಫ್ಟ್ ಕೊಟ್ಟಿದ್ಮೇಲೆ ಆಬ್ವಿಯಸ್ಲಿ ಇಷ್ಟ ಆಗ್ಲೇಬೇಕು. ಸೊ ಹಾಗಾಗಿ ಅಣ್ಣ ಕಾಲ್ ಮಾಡಿದ್ರು. ನಾನು ಮೊನ್ನೆ ಅಣ್ಣನಿಗೆ ಕೇಳಿದ್ದೆ, ಅಣ್ಣ ಎಲ್ಲಾದ್ರೂ ಹೊರಗಡೆ ಹೋಗ್ತೀರಾ ಅಂತ. ಇಲ್ಲ ನಿಶು, ಎಲ್ಲೂ ಹೋಗಲ್ಲ, ಮಗು ಇದೆ ಅಲ್ವಾ, ಎಲ್ಲೂ ಹೋಗಲ್ಲ ಅಂದ್ರು. ಈಗ ಫೋನ್ ಮಾಡಿ ಇಲ್ಲ ಹೊರಗಡೆ ಹೋಗ್ಬೇಕಂತ ಇದೀವಿ ಅಂತಂದ್ರು. ಬಿಕಾಸ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಅಡ್ಗೆ ಮಾಡಿ ಬರೋಷ್ಟೊತ್ತಿಗೆ ಲೇಟ್ ಆಯ್ತು. ಸೊ ಹಾಗಾಗಿ ಗಿಫ್ಟನ್ನು ತಕೊಂಡಿರ್ಲಿಲ್ಲ, ಕೇಕನ್ನು ತಕೊಂಡಿರ್ಲಿಲ್ಲ, ಹಾಗಾಗಿ ಎಲ್ಲ ಲೇಟ್ ಆಯ್ತು. ಆಲ್ರೆಡಿ ಟೈಮ್ ಪಾಪ 8:51 ಆಗಿದೆ. ಈಗ ಹೇಳ್ತಾ ಇದಾರೆ ಹೊರಗಡೆ ಹೋಗೋಣ ಅಂತ ಇದೀವಿ ನಾವು ಅಂತ ಹೇಳ್ಕೊಂಡು ಅಂತ. ಸೊ ಗೊತ್ತಿಲ್ಲ, ಬಟ್ ನಂದು ಅವಳದು ಮಾತ್ರ 16 years ಫ್ರೆಂಡ್ಶಿಪ್. ಆಕ್ಚುಲಿ ತುಂಬಾ ಜಗಳ ಆಗಿದೆ, ಅಂದ್ರೆ ಯಾವಾಗ್ಲೂ ಅಲ್ಲ, ಕೆಲವು ಸತಿ ಜಗಳಾಡಿ ನಾವು 2 years ಎಲ್ಲ ಮಾತು ಬಿಟ್ಟಿದ್ದು ಇದೆ. ಸೊ ಬಟ್ ಈಗ ಮಾತ್ರ ತುಂಬಾ ಚೆನ್ನಾಗಿದ್ದೀವಿ. ನನ್ನ ಮದುವೆ ಟೈಮಿಂದ ಅವಳು ಮತ್ತೆ ಮಾತಾಡಕ್ ಶುರು ಮಾಡಿರೋದು. ತುಂಬಾ ಚೆನ್ನಾಗಿದ್ದೀವಿ. ಸೊ ಹಾಗಾಗಿ ಅವಳು ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಗೋಣ ಅಂತ ಹೇಳಿ, ಸೆಲೆಬ್ರೇಷನ್ ಏನೂ ಇಲ್ಲ, ಕೇಕ್ ಕಟ್ ಮಾಡಿ ಹಾಗೆ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಷ್ಟೇ. ಲೆಟ್ಸ್ ಗೋ. ಅವಳ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ಹೇಳ್ಕೊಂಡು ನಿಮ್ ಜೊತೆ ಕೂಡ ಹಂಚ್ಕೊಳ್ತೀನಿ. ಲೆಟ್ಸ್ ಗೋ. ಸ್ನೇಹನ್ ಮನೆ ಹತ್ರ ರೀಚ್ ಆದ್ವಿ. ಇಲ್ಲೇ ನಿಲ್ಸ್ತೀಯಾ? ಸೆಕೆಂಡ್ ಫ್ಲೋರ್ ಅನ್ಕೊಂತೀನಿ. ಅಂತ ಕಿಸ್ ಬಿಟ್ಲ ಹಂಗೆ. ನಿಧಾನ, ಯಾಕೆ ಹಂಗ್ ಹೊಡಿತಿದ್ಯಾ? ಇವರೆಲ್ಲ ಡ್ಯೂಟಿ ಮುಗಿಸ್ಕೋಬೇಕಲ್ಲ. ಸದ್ಯ ಶಿಶುನ ನೀ ತಕೊಂಡಿಲ್ಲ. ಅವಳಿದು ತಕೊಳ್ಳೋಣ ಅಂತ ಹೋಗಿದ್ಲು, ವೈಟ್ ಅಲ್ಲಿ ಸೈಜ್ ಇರ್ಲಿಲ್ಲ, ಅದಕ್ಕೇನೆ ಅಲ್ಲಿ ಇಟ್ಬಿಟ್ಟು ಬಂದ್ಲು ಅವಳು. ಇಲ್ಲದಿದ್ರು ಬ್ಲ್ಯಾಕ್ ಮತ್ತೆ ವೈಟ್ ಕಲರ್ ಮಾತ್ರ ಬೇರೆ ಬೇರೆ ಆಗ್ತಾ ಇತ್ತು. ಇಲ್ಲಿ ಕೊಡಿಲಿ, ಇಲ್ಲಿ ಕೊಡಿಲಿ, ಅಕ್ಕ ಮಾಡಿರೋದು. ಒಂದ್ ಸಾಕು. ನಿಮಗೊಂದು ವಿಷಯ ಗೊತ್ತಾ, ನಾವು 2nd ಫ್ಲೋರಿಗೆ ಹೋಗ್ಬಿಟ್ಟು ನೀವು ಇಲ್ಲಿ 3rd ಫ್ಲೋರಿಗೆ ಬಂದಿರೋದು. ಕನ್ಫ್ಯೂಸ್ ಆಯ್ತು. ಚೆನ್ನಾಗಿದ್ಯಾ? ಉಪ್ಪು ಅನ್ಸ್ತಿತ್ತಲ್ಲ ನಿಮ್ಗೊಬ್ಳಿಗೆ, ಚಾಕ್ಲೇಟ್ ಜಾಸ್ತಿ ಆಗ್ತಾ ಇದು. ಅಕ್ಕ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ತಿಂತಾಳೆ ಕುತ್ಕೊಂಡು ವಿಶ್ ಮಾಡಿದೆ. ನಾನೇ ವಿಶ್ ಮಾಡಿ ಫಸ್ಟ್. ಅದು ಇಲ್ಲಿ ಬಂದಾದ್ಮೇಲೆ ಮಾಡ್ಬೇಕು. ಇಷ್ಟು ಲೇಟ್ ಆಗಿ ಬಂದ್ರಲ್ಲ, ಎಲ್ಲಿ
ಕೇಕ್ ಎಲ್ಲ ತಂದಿದ್ದೀವ ಬ್ಯಾಗ್ ಒಳ್ಳೇದಾಯ್ತು. ಬ್ಯಾಗ್ ನಾ ಬಟ್ಟೆ ಸುಮಾರು ತಗೊಂಡಿದ್ನಲ್ಲ ಹಿಂಗೆ. ಅಪ್ಪ ಎಷ್ಟು ದಿನದಿಂದ ಒಂದ್ 3 ದಿನದಿಂದ ಒಂದ್ ಗಿಟ್ಟಿಗೆ ಓಡಾಡ್ತಿದ್ದೀನಪ್ಪ ದೇವ್ರೆ. ಚೆನ್ನಾಗಿದೆ, ನಾಸ ಇರ್ಲಿಲ್ಲ ಈ ತರ. ಅವ್ರು ತಕೊಂಡು ನಾ ಬೇರೆ ನೋಡ್ದೆ, ಆಮೇಲೆ ಅದೇ ತಕೊಂಡೆ. ಚೆನ್ನಾಗಿದೆ, ನಿಜವಾಗಿ ಬಟ್ಟೆ ಇಟ್ಕೊಂಡು ಹೋಗಿದ್ದು. ಹೋಗುವಂತಕ್ಕೆ ಇವ್ಳು 7 ಗಂಟೆ ಅಂದ್ರೆ 10 ಗಂಟೆ ಅಂತ, ಇವ್ಳು 3 ಅವರ್ ಮುಂದೆ ಹಾಕಿ ನಾವು ಟೈಮ್ ಫಿಕ್ಸ್ ಮಾಡಿ. ಯಾರಾದ್ರೂ 3 ಅವರ್ ಮುಂಚೆ ಹೇಳ್ತಾರೆ, ಇವಳು ಲೇಟ್ ಆಗಿ. ಅದು ಏನಾಗಿದ್ದು ಗೊತ್ತಾ, ಅಡ್ಗೆ ಮಾಡಿಟ್ಟೆಲ್ಲ ಬಂದೆ, ಬಟ್ ಗಿಫ್ಟ್ ಏನು ತಕೊಂಡಿರ್ಲಿಲ್ಲ. ನೀಲಾದ್ರಿಯಲ್ಲಿ ಟ್ರಾಫಿಕ್ ಇತ್ತು, ಸೊ ಹಾಗಾಗಿ ಅಲ್ಲಿ ಹೋಗಿ ಮತ್ತೆ ಪುನಃ ಯೂನಿಯನ್ ಸ್ಟೈಲ್ಗೆ ಹೋದೆ, ಅಲ್ಲೂ ಇಷ್ಟ ಆಗಿಲ್ಲ. ಅಲ್ಲಿಂದ ಜುಡಿಯೋಗೆ ಓಡಿ ಹೋದೆ, ಅಲ್ಲೂ ಇಷ್ಟ ಆಗಿಲ್ಲ. ಮತ್ತೆ ಮ್ಯಾಕ್ಸಿಗೆ ಬಂದ್ಮೇಲೆ ಯಪ್ಪ 2-3 ಸಲ ಡೋರ್ ಹತ್ರ ಹೋಗಿ ಓಪನ್ ಮಾಡ್ತಾ ಇಲ್ಲ. ನಾನು ಕೇಳಿದೆ, ನಾನು ಇನ್ನು ಸ್ನಾನಕ್ಕೆ ಹೋಗಿರ್ಲಿಲ್ಲ. ಅಭಿ ಕೇಕ್ ತಂದ್ರೆ ನಾ ಕಟ್ ಮಾಡ್ತಾ ಇದ್ದೆ. ಬೇಡ ಈಗ ಸ್ವಲ್ಪ ಹೊತ್ತು ಕಟ್ ಮಾಡೋಣ, ಬೇಡ ಆಮೇಲೆ ಕಟ್ ಮಾಡೋಣ, ಇಮೇಲೆ ಕಟ್ ಮಾಡೋಣ ಅಂತ ಸುಮ್ಮನೆ ಸ್ವಲ್ಪ ನಾನು ಅಣ್ಣನಿಗೆ ಕೇಳಿದ್ದೆ. ಇವನು ಬರ್ತ ಅಂತ ಅಂದಿದ್ದ. ನಮ್ಗೆ ಲಕ್ಷ್ಮಣನ ನೀನ ಅಂತ ಕನ್ಫ್ಯೂಷನ್. ನಂಗೆ ಲಕ್ಷ್ಮಣ ನಂಗೆ ನೀನು ಆತರ ಹೇಳಿದ್ಯಲ್ಲ, ನಂಗೆ ಯಾರೋ ಒಬ್ರು ಬರ್ತಂತ ಲಕ್ಷ್ಮಣನ ಇವನು ಒಂದೊಂದ್ಸಲ ಲಕ್ಷ್ಮಣ ಬಂದ್ರು ಬರ್ಬೋದು ಗೊತ್ತಿಲ್ಲ, ನೋಡ್ತಾ ಇರ್ತಾ ಇದ್ದೀರಂತ ಅಂತ ನಾನು ಕನ್ಫ್ಯೂಷನ್ ಮಾಡಿ ಹಾಕಿದ ಫುಲ್. ಅನ್ನ ಮಾಡೋದು ಹೌದಾ? ವಿಡಿಯೋ ಸಿಟ್ ಮಾಡಿ ಕೂತ್ಕೊಂತೆ. ಅಷ್ಟು ಕೂತ್ಕೊಂಡೆ ನೋಡ್ತಾ ಇಲ್ಲ ನಾನು. ಮತ್ತೆ ಇಲ್ಲಿ ಎಲ್ಲಿ ಎಲ್ಲಿ ಜೋಡಿ ಮಾಡಿದ್ರೆ ಈಗ ಗಿಫ್ಟ್ ಕೊಡ್ತಿದ್ದಾನಂತೆ, ತಗೋ. ತಂದಿದ್ ನೆನ್ಪಿಲ್ಲ. ಇಲ್ಲ ಅವನಿಗೆ ನೆನ್ಪಿಲ್ಲ ಅಂತೆ. ಇಲ್ಲೇ ಓಪನ್ ಮಾಡ್ಬಿಡು ಹೋಗ್ಲಿ. ಏನಿರ್ಬೋದಂತ ಕೇಳು. ವಾಚಾ? ಹೌದಾ? ಎಲ್ಲರಿಗೂ ಸರ್ಪ್ರೈಸ್ ಅಂತ ಹೇಳಿದಪ್ಪ. ನಾ ಹೇಳ್ದೆ ಏನಿದೆ ಅಂತ ಹೇಳ್ದೆ, ಕರೆಕ್ಟ್ ಅಂದ. ಹೌದು. ನನ್ನ ಹತ್ರ ಏನು ಅಭಿ ನಂಬರ್ ಇಲ್ಲ ಮರೈತಿ, ನಾ ಕೇಳಲಿಲ್ಲ. ಸೈಜ್ ನೋಡಿದ್ರೆ ಗೊತ್ತಾಗಲ್ಲ, ಅದು ಪ್ಯಾಕ್. ಪ್ಯಾಕ್ ಹಂಗಿತ್ತ. ಫಾಸ್ಟ್ ಕೈ ಕಟ್ಕೊಳೋದ ಹಿಂಗ್ ಕುಂಡ್ಲಕ್ಕ ತುಂಡ ಆಯ್ತು, ತುಂಡದ ಪ್ಲೇಸ್ ಜಾಯಿಂಟ್ ಆಯ್ತು. ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇವತ್ತು. ಅಣ್ಣ ನೀವ್ ಹಂಗ ಹೇಳ್ಬಾರ್ದು, ನಿಮ್ ಮನೆಯಲ್ಲೇ ಇರ್ತೀಯಲ್ಲ, ಕೊಡು ನಾ ಸ್ವಲ್ಪ ಹೊರಗಡೆ ಶೋಕಿ ಮಾಡ್ತೀನಿ ಅನ್ನೋದು. ಹಾಕ್ಸಿದ್ರು ತಾನೆ ಪಾಪ. ಬೇಡ ಮರೈತಿ, ನಿನ್ ಲೈವಲ್ಲಿ ಇಷ್ಟೊಂದು ಮರ್ಯಾದೆ ತೆಗಿಬೇಡ ಬಿಡು. ನೀ ಗೀ ರೋಸ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಾಕು 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 ಬಿಡು.
ನೀವು ಎಲ್ಲ ಊಟಕ್ಕೆ ಕೂತ್ಕೊಳ್ಳಿ. ಇಷ್ಟು ಕಿಚ್ಚಾಗಿ ಗಲಾಟೆ ಮಾಡ್ತಾರೆ ಇವನಂಗಲ್ಲ. ಬಾಯ್ ಬಾಯ್ ಆಂಟಿ. ಮನೆಗೆ ಬನ್ನಿ ಆಂಟಿ. ಸ್ನೇಹನ್ ಮನೆಗೆ ಹೋಗಿ ಡೈರೆಕ್ಟ್ ಅಲ್ಲಿಂದ ಅಕ್ಕನ ಮನೆಗೆ ಬಂದೆ. ಸೊ ಮೊನ್ನೆ ಸುಷ್ಮಿತಾ ಬೇಬಿದು ಬಟ್ಟೆ ಒಣಗಿಸಿದ್ದು ನೋಡಿದ್ಲಂತೆ. ನನಗೆ ಬಂದು ಹೇಳ್ತಾ ಇದ್ಲು, ಮಗು ಬಟ್ಟೆ ಆರ್ಡ್ರ್ ಮಾಡಿದ್ದಾಳೆ, ಇನ್ನೇನು ಡೆಲಿವರಿ ಡೇಟ್ ಹತ್ರ ಬಂತಲ್ವ, ಮಗು ಬಟ್ಟೆ ಆರ್ಡ್ರ್ ಮಾಡಿದ್ದಾಳೆ, ಇಷ್ಟೇ ಇದೆ, ತುಂಬ ಚೆನ್ನಾಗಿದೆ ಅಂತ. ಸೊ ನನಗೆ ಬರೋಕ್ಕಾಗಿರಲಿಲ್ಲ. ಸೊ ನಾನು ಬಂದಿದ್ದೀನಿ, ನಾನು ನೋಡ್ತೀನಿ ಹೇಗಿದೆ ಅಂತ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಓಕೆ, ನೋಡು ಎಷ್ಟು ಚಿಕ್ಕ ಚಿಕ್ಕದಿದೆ. ವಾವ್, ಎಷ್ಟು ಕ್ಯೂಟ್ ಆಗಿದೆ. ಇಷ್ಟೇ ಇರುತ್ತೆ ನಿರ್ಮಲ ತಲೆ? ದೊಡ್ಡದಿದ್ರೆ ಬಟ್ಟೆ ಚಿಕ್ಕದಾಗುತ್ತೆ. ವಾವ್, ಸಖತ್ ಕ್ಯೂಟ್ ಆಗಿದೆ. ಇನ್ನೂ ಇದೆ ತುಂಬ ಬಟ್ಟೆಗಳು. ನಿರ್ಮಲ, ನೀನೇನು ಪಿಂಕೆ ತರಿಸ್ಬಿಟ್ಟಿದ್ಯಲ್ಲ, ಪಿಂಕೆ ತರಿಸ್ಬಿಟ್ಟಿದ್ಯಾ? ಕ್ಯೂಟ್ ಆಗಿದೆ ಅಪ್ಪ. ಇನ್ನು ಸುಮಾರು ತರಿಸಿದ್ದಾಳೆ ಅಷ್ಟೇ, ಅದು ಇದು ಅಂತಲ್ಲ. ಕ್ಯೂಟ್ ಆಗಿದೆ. ಇದೊಂದು ಚಿಕ್ಕದು ಬ್ಯಾಗ್, ಕ್ಯೂಟ್ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹನ್ ಮನೆಗೆ ಹೋಗಿ ಬಂದ್ವಿ. ಸ್ನೇಹನ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಏನು ಮಾಡಿಲ್ಲ, ಚಿಕ್ಕ ಕೇಕ್ ತಗೊಂಡು ಹೋಗಿದ್ದೆ, ಹಾಗೆ ಗಿಫ್ಟ್ ತಗೊಂಡು ಹೋಗಿದ್ದೆ ಚಿಕ್ಕದು. ಸೊ ಅವಳಿಗೆ ತುಂಬಾ ಖುಷಿ ಆಯಿತು ನಾವು ಬಂದಿರೋದು. ಸೊ ಇನ್ನೇನು ಇಲ್ಲ. ಸೊ ಹಾಗೆ ಬರಬೇಕಾದ್ರೆ ಅಕ್ಕನ ಮನೆಗೆ ಹೋಗ್ಬಿಟ್ಟು ಪಾಪದ ಬಟ್ಟೆ ಎಲ್ಲ ನೋಡ್ಕೊಂಡು ಬಂದೆ. ತುಂಬ ಕ್ಯೂಟ್ ಆಗಿತ್ತು. ಸೊ ಲಿಟ್ರಲಿ ವೆಯ್ಟಿಂಗ್ ಅಂತ ಹೇಳ್ಬೋದು. ಸೊ ಇನ್ನೇನು ಸ್ವಲ್ಪ ದಿನ ನಮ್ಮ ಮನೆಗೊಂದು ಚಿಕ್ಕ ಬೇಬಿ ಬರುತ್ತೆ. ಸೊ ವೆಯ್ಟಿಂಗಲ್ಲಿದ್ದೀವಿ. ಮತ್ತು ಇನ್ನೇನಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.